ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಜನವರಿ 5ರಂದು ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು, ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಈ ಜಾತ್ರೆಯಲ್ಲಿ ಅತಿ ವಿಶೇಷ ಅಂದರೆ ಅದರಲ್ಲೂ ಕೂಡ ಈ ಜಾತ್ರೆಗೆ ಇನ್ನೊಂದು ಹೆಸರು ಏನಂದರೆ ರೊಟ್ಟಿ ಜಾತ್ರೆ ಅಂತೇಳಿ ಕರೀತಾರೆ. ಸದ್ಯ ಏನಂತಂದರೆ ಈ ಒಂದು ಗವಿಮಠದ ಆವರಣದಲ್ಲಿರುವಂತಹ ಮಹಾದಾಸೋಹಕ್ಕೆ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿಗಾಗಲೇ ರೊಟ್ಟಿಗಳನ್ನು ತಯಾರು ಮಾಡಿ ತಂದು ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಮಹಾದಾಸೋಹದ ರೊಟ್ಟಿ ಗೋಡೌನ್ನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನರನ್ನು ಸೇರಿಸಿ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳ್ಬೋದು. 8 ಲಕ್ಷಕ್ಕೂ ಹೆಚ್ಚು ಜನರು ಪ್ರತಿ ವರ್ಷ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಜನವರಿ 1ನೇ ತಾರೀಕು ಇವತ್ತೇನಿದೆ, ಇವತ್ತು ಸಾಯಂಕಾಲ ಮಠದ ಆವರಣದಲ್ಲಿರುವಂತಹ ಹೊಂಡದಲ್ಲಿ ಒಂದು ತೆಪ್ಪೋತ್ಸವ ಕೂಡ ಅದ್ದೂರಿಯಾಗಿ ನೆರವೇರುತ್ತೆ. ಇವತ್ತಿನಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಾರಂಭಗೊಳ್ತವೆ ಅಂತಲೇ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಜನವರಿ 5ರಂದು ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು, ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಈ ಜಾತ್ರೆಯಲ್ಲಿ ಅತಿ ವಿಶೇಷ ಅಂದರೆ ಅದರಲ್ಲೂ ಕೂಡ ಈ ಜಾತ್ರೆಗೆ ಇನ್ನೊಂದು ಹೆಸರು ಏನಂದರೆ ರೊಟ್ಟಿ ಜಾತ್ರೆ ಅಂತೇಳಿ ಕರೀತಾರೆ. ಸದ್ಯ ಏನಂತಂದರೆ ಈ ಒಂದು ಗವಿಮಠದ ಆವರಣದಲ್ಲಿರುವಂತಹ ಮಹಾದಾಸೋಹಕ್ಕೆ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿಗಾಗಲೇ ರೊಟ್ಟಿಗಳನ್ನು ತಯಾರು ಮಾಡಿ ತಂದು ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಮಹಾದಾಸೋಹದ ರೊಟ್ಟಿ ಗೋಡೌನ್ನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನರನ್ನು ಸೇರಿಸಿ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳ್ಬೋದು. 8 ಲಕ್ಷಕ್ಕೂ ಹೆಚ್ಚು ಜನರು ಪ್ರತಿ ವರ್ಷ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಜನವರಿ 1ನೇ ತಾರೀಕು ಇವತ್ತೇನಿದೆ, ಇವತ್ತು ಸಾಯಂಕಾಲ ಮಠದ ಆವರಣದಲ್ಲಿರುವಂತಹ ಹೊಂಡದಲ್ಲಿ ಒಂದು ತೆಪ್ಪೋತ್ಸವ ಕೂಡ ಅದ್ದೂರಿಯಾಗಿ ನೆರವೇರುತ್ತೆ. ಇವತ್ತಿನಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಾರಂಭಗೊಳ್ತವೆ ಅಂತಲೇ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಜನವರಿ 5ರಂದು ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು, ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಈ ಜಾತ್ರೆಯಲ್ಲಿ ಅತಿ ವಿಶೇಷ ಅಂದರೆ ಅದರಲ್ಲೂ ಕೂಡ ಈ ಜಾತ್ರೆಗೆ ಇನ್ನೊಂದು ಹೆಸರು ಏನಂದರೆ ರೊಟ್ಟಿ ಜಾತ್ರೆ ಅಂತೇಳಿ ಕರೀತಾರೆ. ಸದ್ಯ ಏನಂತಂದರೆ ಈ ಒಂದು ಗವಿಮಠದ ಆವರಣದಲ್ಲಿರುವಂತಹ ಮಹಾದಾಸೋಹಕ್ಕೆ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿಗಾಗಲೇ ರೊಟ್ಟಿಗಳನ್ನು ತಯಾರು ಮಾಡಿ ತಂದು ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಮಹಾದಾಸೋಹದ ರೊಟ್ಟಿ ಗೋಡೌನ್ನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನರನ್ನು ಸೇರಿಸಿ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳ್ಬೋದು. 8 ಲಕ್ಷಕ್ಕೂ ಹೆಚ್ಚು ಜನರು ಪ್ರತಿ ವರ್ಷ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಜನವರಿ 1ನೇ ತಾರೀಕು ಇವತ್ತೇನಿದೆ, ಇವತ್ತು ಸಾಯಂಕಾಲ ಮಠದ ಆವರಣದಲ್ಲಿರುವಂತಹ ಹೊಂಡದಲ್ಲಿ ಒಂದು ತೆಪ್ಪೋತ್ಸವ ಕೂಡ ಅದ್ದೂರಿಯಾಗಿ ನೆರವೇರುತ್ತೆ. ಇವತ್ತಿನಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಾರಂಭಗೊಳ್ತವೆ ಅಂತಲೇ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಜನವರಿ 5ರಂದು ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು, ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಈ ಜಾತ್ರೆಯಲ್ಲಿ ಅತಿ ವಿಶೇಷ ಅಂದರೆ ಅದರಲ್ಲೂ ಕೂಡ ಈ ಜಾತ್ರೆಗೆ ಇನ್ನೊಂದು ಹೆಸರು ಏನಂದರೆ ರೊಟ್ಟಿ ಜಾತ್ರೆ ಅಂತೇಳಿ ಕರೀತಾರೆ. ಸದ್ಯ ಏನಂತಂದರೆ ಈ ಒಂದು ಗವಿಮಠದ ಆವರಣದಲ್ಲಿರುವಂತಹ ಮಹಾದಾಸೋಹಕ್ಕೆ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿಗಾಗಲೇ ರೊಟ್ಟಿಗಳನ್ನು ತಯಾರು ಮಾಡಿ ತಂದು ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಮಹಾದಾಸೋಹದ ರೊಟ್ಟಿ ಗೋಡೌನ್ನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನರನ್ನು ಸೇರಿಸಿ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳ್ಬೋದು. 8 ಲಕ್ಷಕ್ಕೂ ಹೆಚ್ಚು ಜನರು ಪ್ರತಿ ವರ್ಷ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಜನವರಿ 1ನೇ ತಾರೀಕು ಇವತ್ತೇನಿದೆ, ಇವತ್ತು ಸಾಯಂಕಾಲ ಮಠದ ಆವರಣದಲ್ಲಿರುವಂತಹ ಹೊಂಡದಲ್ಲಿ ಒಂದು ತೆಪ್ಪೋತ್ಸವ ಕೂಡ ಅದ್ದೂರಿಯಾಗಿ ನೆರವೇರುತ್ತೆ. ಇವತ್ತಿನಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಾರಂಭಗೊಳ್ತವೆ ಅಂತಲೇ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಜನವರಿ 5ರಂದು ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು, ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಈ ಜಾತ್ರೆಯಲ್ಲಿ ಅತಿ ವಿಶೇಷ ಅಂದರೆ ಅದರಲ್ಲೂ ಕೂಡ ಈ ಜಾತ್ರೆಗೆ ಇನ್ನೊಂದು ಹೆಸರು ಏನಂದರೆ ರೊಟ್ಟಿ ಜಾತ್ರೆ ಅಂತೇಳಿ ಕರೀತಾರೆ. ಸದ್ಯ ಏನಂತಂದರೆ ಈ ಒಂದು ಗವಿಮಠದ ಆವರಣದಲ್ಲಿರುವಂತಹ ಮಹಾದಾಸೋಹಕ್ಕೆ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿಗಾಗಲೇ
ರೊಟ್ಟಿಗಳನ್ನು ತಯಾರು ಮಾಡಿ ತಂದು ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಏನು ಮಹಾದಾಸೋಹದ ರೊಟ್ಟಿ ಗೋಡೌನ್ನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ಏನು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನರನ್ನು ಸೇರಿಸಿ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳ್ಬೋದು. 8 ಲಕ್ಷಕ್ಕೂ ಹೆಚ್ಚು ಜನರು ಪ್ರತಿ ವರ್ಷ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಏನು ಜನವರಿ 1ನೇ ತಾರೀಕು ಇವತ್ತೇನಿದೆ, ಇವತ್ತು ಸಾಯಂಕಾಲ ಮಠದ ಆವರಣದಲ್ಲಿರುವಂತಹ ಹೊಂಡದಲ್ಲಿ ಒಂದು ತೆಪ್ಪೋತ್ಸವ ಕೂಡ ಅದ್ದೂರಿಯಾಗಿ ನೆರವೇರುತ್ತೆ. ಇವತ್ತಿನಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಾರಂಭಗೊಳ್ತವೆ ಅಂತಲೇ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಜನವರಿ 5ರಂದು ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು, ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಈ ಜಾತ್ರೆಯಲ್ಲಿ ಅತಿ ವಿಶೇಷ ಅಂದರೆ ಅದರಲ್ಲೂ ಕೂಡ ಈ ಜಾತ್ರೆಗೆ ಇನ್ನೊಂದು ಹೆಸರು ಏನಂದರೆ ರೊಟ್ಟಿ ಜಾತ್ರೆ ಅಂತೇಳಿ ಕರೀತಾರೆ. ಸದ್ಯ ಏನಂತಂದರೆ ಈ ಒಂದು ಗವಿಮಠದ ಆವರಣದಲ್ಲಿರುವಂತಹ ಮಹಾದಾಸೋಹಕ್ಕೆ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿಗಾಗಲೇ ರೊಟ್ಟಿಗಳನ್ನು ತಯಾರು ಮಾಡಿ ತಂದು ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಏನು ಮಹಾದಾಸೋಹದ ರೊಟ್ಟಿ ಗೋಡೌನ್ನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ಏನು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನರನ್ನು ಸೇರಿಸಿ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳ್ಬೋದು. 8 ಲಕ್ಷಕ್ಕೂ ಹೆಚ್ಚು ಜನರು ಪ್ರತಿ ವರ್ಷ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಏನು ಜನವರಿ 1ನೇ ತಾರೀಕು ಇವತ್ತೇನಿದೆ, ಇವತ್ತು ಸಾಯಂಕಾಲ ಮಠದ ಆವರಣದಲ್ಲಿರುವಂತಹ ಹೊಂಡದಲ್ಲಿ ಒಂದು ತೆಪ್ಪೋತ್ಸವ ಕೂಡ ಅದ್ದೂರಿಯಾಗಿ ನೆರವೇರುತ್ತೆ. ಇವತ್ತಿನಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಾರಂಭಗೊಳ್ತವೆ ಅಂತಲೇ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಜನವರಿ 5ರಂದು ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು, ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಈ ಜಾತ್ರೆಯಲ್ಲಿ ಅತಿ ವಿಶೇಷ ಅಂದರೆ ಅದರಲ್ಲೂ ಕೂಡ ಈ ಜಾತ್ರೆಗೆ ಇನ್ನೊಂದು ಹೆಸರು ಏನಂದರೆ ರೊಟ್ಟಿ ಜಾತ್ರೆ ಅಂತೇಳಿ ಕರೀತಾರೆ. ಸದ್ಯ ಏನಂತಂದರೆ ಈ ಒಂದು ಗವಿಮಠದ ಆವರಣದಲ್ಲಿರುವಂತಹ ಮಹಾದಾಸೋಹಕ್ಕೆ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿಗಾಗಲೇ ರೊಟ್ಟಿಗಳನ್ನು ತಯಾರು ಮಾಡಿ ತಂದು ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಏನು ಮಹಾದಾಸೋಹದ ರೊಟ್ಟಿ ಗೋಡೌನ್ನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ಏನು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನರನ್ನು ಸೇರಿಸಿ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳ್ಬೋದು. 8 ಲಕ್ಷಕ್ಕೂ ಹೆಚ್ಚು ಜನರು ಪ್ರತಿ ವರ್ಷ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಏನು ಜನವರಿ 1ನೇ ತಾರೀಕು ಇವತ್ತೇನಿದೆ, ಇವತ್ತು ಸಾಯಂಕಾಲ ಮಠದ ಆವರಣದಲ್ಲಿರುವಂತಹ ಹೊಂಡದಲ್ಲಿ ಒಂದು ತೆಪ್ಪೋತ್ಸವ ಕೂಡ ಅದ್ದೂರಿಯಾಗಿ ನೆರವೇರುತ್ತೆ. ಇವತ್ತಿನಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಾರಂಭಗೊಳ್ತವೆ ಅಂತಲೇ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಜನವರಿ 5ರಂದು ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು, ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಈ ಜಾತ್ರೆಯಲ್ಲಿ ಅತಿ ವಿಶೇಷ ಅಂದರೆ ಅದರಲ್ಲೂ ಕೂಡ ಈ ಜಾತ್ರೆಗೆ ಇನ್ನೊಂದು ಹೆಸರು ಏನಂದರೆ ರೊಟ್ಟಿ ಜಾತ್ರೆ ಅಂತೇಳಿ ಕರೀತಾರೆ. ಸದ್ಯ ಏನಂತಂದರೆ ಈ ಒಂದು ಗವಿಮಠದ ಆವರಣದಲ್ಲಿರುವಂತಹ ಮಹಾದಾಸೋಹಕ್ಕೆ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿಗಾಗಲೇ ರೊಟ್ಟಿಗಳನ್ನು ತಯಾರು ಮಾಡಿ ತಂದು ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಏನು ಮಹಾದಾಸೋಹದ ರೊಟ್ಟಿ ಗೋಡೌನ್ನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ಏನು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನರನ್ನು ಸೇರಿಸಿ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳ್ಬೋದು. 8 ಲಕ್ಷಕ್ಕೂ ಹೆಚ್ಚು ಜನರು ಪ್ರತಿ ವರ್ಷ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಏನು ಜನವರಿ 1ನೇ ತಾರೀಕು ಇವತ್ತೇನಿದೆ, ಇವತ್ತು ಸಾಯಂಕಾಲ ಮಠದ ಆವರಣದಲ್ಲಿರುವಂತಹ ಹೊಂಡದಲ್ಲಿ ಒಂದು ತೆಪ್ಪೋತ್ಸವ ಕೂಡ ಅದ್ದೂರಿಯಾಗಿ ನೆರವೇರುತ್ತೆ. ಇವತ್ತಿನಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಾರಂಭಗೊಳ್ತವೆ ಅಂತಲೇ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ.